ಎಸ್ ವೀಕ್ಷಕರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರಲ್ಲ, ಸಖತ್ತಾಗಿದೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ, ಆಮೇಲೆ ಒಂದೊಂದೇ ಮಾತಾಡ್ತಾ ಹೋಗೋಣ. ನನಗೇನು ಕೊರೋನಾ ಗಿರೋನ ಬಂದ್ಬಿಡ್ತಲ್ಲ. ಇಲ್ಲಿ ಗೆದ್ರೆ 2 ಪಾಯಿಂಟ್ ಕೊಡ್ತೀನಿ. ಎಸ್, ನೋಡಿದ್ರಲ್ಲ, ಇಲ್ಲಿ ಭಾನುವಾರ ಅಂದರೆ ಸಂಡೇ ಎಪಿಸೋಡ್ ಬಂದಾಗ ಏನಾದರೂ ಒಂದು ಫನ್ ಆಕ್ಟಿವಿಟೀಸ್ ಅಂತೂ ಇದ್ದೇ ಇರುತ್ತೆ. ಅದಕ್ಕೆ ಇಲ್ಲಿ ಫನ್ ಆಗಿ ಮಾಡಿಸ್ತಾ ಇದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಆಕ್ಟಿವಿಟಿ ಏನು ಮಾಡಿಸ್ತಾರೋ ಸ್ವಲ್ಪ ಇಲ್ಲಿ ಒಬ್ಬೊಬ್ರಿಗೆ ಬೆಂಕಿ ಹತ್ತುತ್ತೆ. ಫಸ್ಟ್ ಇಲ್ಲಿ ಫನ್ನಿ ಆಕ್ಟಿವಿಟೀಸಲ್ಲಿ ಕಿಚ್ಚ ಸುದೀಪ್ ಸರ್ ಹೇಳ್ತಾರೆ, ಬ್ಲೈಂಡ್ನ ಹೋಲ್ಡ್ ಮಾಡ್ತೀವಿ, ಅದನ್ನು ಟೇಸ್ಟ್ ಮಾಡಿಬಿಟ್ಟು ಅದು ಏನು ಅಂತಂದ್ಬಿಟ್ಟು ಹೇಳಬೇಕು ಅಂತಂದ್ಬಿಟ್ಟು. ಅದಕ್ಕೆ ಡೈರೆಕ್ಟಾಗಿ ಹೇಳಬಾರ್ದು, ಅದು ಇಂಡೈರೆಕ್ಟಾಗಿ ಅವ್ರ ಬಾಯಿಂದ ಆ ವಸ್ತು ಏನು ಅಂತಂದ್ಬಿಟ್ಟು ಹೇಳಿಸ್ಬೇಕು ಅಂತಂದ್ಬಿಟ್ಟು ಸಖತ್ತಾಗಿದೆ. ಪ್ರತಿಯೊಬ್ಬರು ಕೂಡ ಇಲ್ಲಿ ಸಖತ್ತಾಗಿ ಟ್ರೈ ಮಾಡಿದ್ದಾರೆ. ಅದರಲ್ಲೂ ಕೂಡ ಗಿಲ್ಲಿಯವರು ಮತ್ತು ಇಲ್ಲಿ ರಜತ್ ಅವ್ರ ಕಾಂಬಿನೇಷನ್ ಸಖತ್ತಾಗಿ ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು. ಫಸ್ಟ್ ಇಲ್ಲಿ ಟೇಸ್ಟ್ ಮಾಡೋರ್ಗೂ ಕೂಡ ಇಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ, ಮತ್ತಿಲ್ಲಿ ಹೇಳೋರ್ಗೂ ಕೂಡ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ. ಏನಕ್ಕೆ ಅಂತಂದ್ರೆ ಗೊತ್ತಾಗ್ಬಿಡುತ್ತಲ್ವಾ, ಅದಕ್ಕೋಸ್ಕರನೇ ಫಸ್ಟ್ ಇಲ್ಲಿ ಗಿಲ್ಲಿಯವ್ರು ನಿಂತ್ಕೊಂಡು ಟೇಸ್ಟ್ ಮಾಡ್ತಾರೆ ಪ್ರೋಮೋದಲ್ಲಿರೋ ಪ್ರಕಾರ. ಅವಾಗ ಏನೋ ಅದು ಅಂತಂದ್ಬಿಟ್ಟು ರಜತ್ ಅವರು ಕೇಳ್ತಾರೆ. ಅದಕ್ಕೆ ಗಿಲ್ಲಿ ನನಗೂ ಗೊತ್ತಾಗ್ತಾ ಇಲ್ಲ, ನನಗೇನೋ ಕೊರೋನಾ ಬಂದ್ಬಿಟ್ಟಿದೆ ಅಂತ ಅನಿಸ್ತದೆ ಅಂತಂದ್ಬಿಟ್ಟು ಇಲ್ಲಿ ಅಂತಾರೆ. ಯಾಕಂದರೆ ರುಚಿ ಗೊತ್ತಾಗಲ್ಲ ಅಲ್ವಾ, ಟಕ್ ಅಂತಂದ್ಬಿಟ್ಟು ಕೊರೋನಾ ಟೈಮಲ್ಲಿ ಹಾಗೆ ಇತ್ತು. ಯಾಕಂದರೆ ಏನು ತಿಂದರು, ಏನು ಕುಡಿದ್ರು, ಅದು ಏನು ಟೇಸ್ಟ್ ಇದೆ ಅಂತ ಗೊತ್ತಾಗ್ತಾರಲ್ಲ, ಅದಕ್ಕೆ ಆ ಥರ ಅಂದರು. ಅದಕ್ಕೆ ಎಲ್ಲರೂ ಸಿಕ್ಕಾಪಟ್ಟೆ ನಗ್ತಾಯಿದ್ರು. ಗಿಲ್ಲಿಯವ್ರು ಇದ್ದ ಕಡೆ ನಿಜವಾಗ್ಲೂ ನಗುಗೇನೂ ಕೂಡ ಇಲ್ಲಿ ಬರ ಇಲ್ಲ, ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇರ್ತಾರೆ. ಬಟ್ ಇವಾಗ ಎಲ್ಲರೂ ಕೂಡ ಇಲ್ಲಿ ನಗ್ತಾರೆ. ಆ ನಂತರ ಹೀಗೆ ಮಾತಾಡ್ಬಿಟ್ಟೆ ಅಂತಬಿಟ್ಟು ಖಂಡಿತವಾಗ್ಲೂ ಇಲ್ಲಿ ನಕ್ಬಿಟ್ಟು ಹಿಂದೆ ಹೋಗ್ಬಿಟ್ಟು ಅವ್ರ ಬಗ್ಗೆ ಬೈಕೊಳ್ಳೋದಂತೂ ಕನ್ಫರ್ಮ್ ಇದ್ದಿದ್ದೆ, ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇಲ್ಲಿ ಗಿಲ್ಲಿಯವ್ರು ಹೇಳ್ತಾರೆ, ಉಪ್ಪಿಟ್ಟಿಗೆ ಹಾಕ್ತಾರಲ್ಲ ಅಂತಂದ್ಬಿಟ್ಟು. ಅದಕ್ಕೆ ರಜತ್ ರವೆ ಅಂತ ಅಂತಾರೆ. ಗಿಲ್ಲಿಯವರು ಹೌದು ನನಗೂ ಹಾಗೆ ಅನ್ನಿಸ್ತಾ ಇದೆ ಅಂತಂದ್ಬಿಟ್ಟು ಹೇಳ್ತಾರೆ. ಅದೇ ರವೆನೇ ಇಟ್ಟಿದೆ ಆ್ಯಕ್ಚುಲಾಗಲ್ಲಿ, ಅದೇ ಸಣ್ಣ ರವೆ, ದಪ್ಪ ರವೆ ಈ ಥರ ಇರುತ್ತಲ್ಲ, ಆ ರವೆ ಇಟ್ಟಿರ್ತಾರೆ. ಕರೆಕ್ಟಾಗಿ ಗೆಸ್ ಮಾಡ್ತಾರೆ. ಇದಾಗಿದ ತಕ್ಷಣನೇ 2ನೇ ಐಟಮ್ನು ಕೂಡ ಅಲ್ಲಿ ಇಟ್ಟಿರ್ತಾರೆ. ಅದಕ್ಕೆ ರಜತ್ ಅವ್ರು ಟೇಸ್ಟ್ ಮಾಡಕ್ಕೆ ಹೋಗ್ತಾರೆ. ಗಿಲ್ಲಿಯವ್ರು ಹೇಳಬೇಕಾಗಿರುತ್ತೆ, ಸೋತ್ ಬಿಡೋಲೋ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ರಜತ್ ಅವರು. ಅಂದರೆ ಅದೇನೋ ಇತ್ತು, ಅದು ಏನಿತ್ತು ಅಂತ ಆ್ಯಕ್ಚುಲಾಗಿ ನನಗೂ ಗೊತ್ತಿಲ್ಲ. ಯಾವುದೋ ಒಂದು ಜ್ಯೂಸ್ ಏನೋ ಇಟ್ಟಿರ್ತಾರೆ ಅಲ್ಲಿ, ಯಾವುದು ಅಂತ ಹೇಳಬೇಕಿತ್ತು. ಅಂದರೆ ಕೋಕೋ ಕೋಲಾ, ಥಮ್ಸಪ್ ಈ ಥರ ಇರುತ್ತಲ್ವಾ, ಅದು ಟೇಸ್ಟ್ ಮಾಡಿ ಹೇಳಬೇಕು ಅಂದಾಗ ಸೋತ್ ಬಿಡು ಅಂತ ರಜತ್ ಅವರು ಇಲ್ಲಿ ಹೇಳ್ತಾರೆ. ಅದಕ್ಕೆ ಕಿಚ್ಚ ಸುದೀಪ್ ಸರ್ ಹೇಳ್ತಾರೆ, ಗೆದ್ರೆ 2 ಪಾಯಿಂಟ್ ಕೊಡ್ತೀನಿ ಅಂತ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳ್ತಾರೆ. ಅದಕ್ಕೆ ಗಿಲ್ಲಿಯವ್ರು ಹೇಳ್ತಾರೆ, ಅವರು ಕೂಡ ಟೇಸ್ಟ್ ಮಾಡ್ತಾರೆ, ಏನು ಅಂತ ಗೊತ್ತಾಯ್ತಾ ಇಲ್ವಾ ಗೊತ್ತಿಲ್ಲ, ಅದಕ್ಕೆ ಫಸ್ಟೇ ಸೋತ್ವಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಸೊ ವೀಕ್ಷಕರೇ, ಫನ್ನಿ ಆಕ್ಟಿವಿಟಿ ಅಂತ ಬಂದಾಗ ತುಂಬ ಚೆನ್ನಾಗಿ ಆ್ಯಕ್ಚುಲಾಗಿ ಫನ್ನಾಗಿರುತ್ತೆ. ಸೊ ವೀಕ್ಷಕರೇ, ಸದ್ಯ ಪ್ರೋಮೋ ಅಂತೂ ಸಖತ್ತಾಗಿ ಫನ್ ಆಗಿದೆ. ನಿಮಗೆ ಯಾವ ಒಂದು ಆ್ಯಕ್ಟಿವಿಟಿ ಅಂದರೆ ಯಾರ್ಯಾರು ಜೋಡಿಯಾಗಿ ನಿಂತಾಗ ಯಾರ್ಯಾರು ನೋಡಬೇಕು ಅಂತ ಅಂದ್ಬಿಟ್ಟು ಕಾಯ್ತಿದ್ದೀರಾ. ಈಗ ಗಿಲ್ಲಿಯವರು ಮತ್ತು ಇಲ್ಲಿ ರಜತ್ ಅವ್ರನ್ನ ನೆನೆಸಿದ್ರು. ನೆಕ್ಸ್ಟ್ ಇಲ್ಲಿ ಸೂರಜ್ ಅವರು, ಕಾವ್ಯ ಅವರು ಬಂದೇ ಬರ್ತಾರೆ. ನೆಕ್ಸ್ಟ್ ರಘು ಅವರು, ಅಶ್ವಿನಿ ಅವರು ಕೂಡ ಬರಬಹುದು ಅಂತ ಅಂದ್ಕೊಂಡಿದ್ದೀನಿ. ನೀವು ಯಾವ ಪೇರ್ನ ಇಲ್ಲಿ ನೋಡೋಕೆ ಇಷ್ಟಪಡ್ತಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.